ಜನಧ್ವನಿ ನ್ಯೂಸ್ ವರದಿ ಎಫೆಕ್ಟ್. ಮೈಲನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿತ್ರನಾಯಕನಹಳ್ಳಿ ಗ್ರಾಮದ ನಿವಾಸಿ ತಿಮ್ಮಾರೆಡ್ಡಿ ಅವರು 2022-23ನೇ ಸಾಲಿನಲ್ಲಿ ಮನೆ ತೆರಿಗೆ ಹಾಗೂ ನೀರಿನ ಕಂದಾಯ ಸೇರಿ 8,776 ರೂಪಾಯಿಗಳನ್ನು ಕರವಸೂಲಿಗಾರ ತಿಮ್ಮಣ್ಣವರಿಗೆ ಪಾವತಿಸಿದ್ರು. ಆ ಹಣ ಗ್ರಾಮ ಪಂಚಾಯಿತಿ ಕಚೇರಿಯ ಕಂದಾಯ ವಸೂಲಾತಿ ದಾಖಲೆಗಳಲ್ಲಿ ಜಮೆಯಾಗಿಲ್ಲ ಎಂಬ ಆರೋಪವನ್ನು ಜನಧ್ವನಿ ನ್ಯೂಸ್ ಬಿತ್ತರಿಸಿತ್ತು. ಈ ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಮೈಲನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ನಾಗರಾಜ್ ಅವರು ಜನಧ್ವನಿ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ್ದು, ಪ್ರಕರಣದ ಕುರಿತು ತಮ್ಮ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಸಾರ್ವಜನಿಕರ ಹಣದ ವಹಿವಾಟಿನಲ್ಲಿ ಪಾರದರ್ಶಕತೆ ಇರಬೇಕು ಎಂದು ಜನಧ್ವನಿ ನ್ಯೂಸ್ನ ನಿರಂತರ ಪ್ರಯತ್ನಕ್ಕೆ ಈ ಬೆಳವಣಿಗೆಗೆ ಮಹತ್ವದ ಹೆಜ್ಜೆಯಾಗಿದೆ. ಇದೀಗ ಪಿಡಿಒ ನಾಗರಾಜ್ ಅವರು ನೀಡಿರುವ ಪ್ರತಿಕ್ರಿಯೆಯನ್ನ ನೀವೇ ಕೇಳಿ. ಶಿವಣ್ಣ, ಅದು ನಮ್ಮ ಗಮನಕ್ಕೆ ಬಂದ ತಕ್ಷಣನೇ P1 ಅರಿಯರ್ಸ್ ಅಲ್ಲಿ ಇದ್ದದ್ದನ್ನ P2 ಲಾಗಿನ್ಗೆ ಹಾಕಿ ಚೇಂಜ್ ಮಾಡಿಸಿ ಆ ತಕ್ಷಣನೇ ಇವ ಲಾಗಿನ್ಗೆ ಕಳಿಸ್ಕೊಟ್ಟಿದ್ದೀನಿ. ಅದನ್ನ ತಕ್ಷಣ ಸರಿಪಡಿಸಿ ಕೊಡ್ತೀವಿ. ಅದು ನನ್ನ ಗಮನಕ್ಕೆ ಬಂದ ತಕ್ಷಣನೇ ಮಾಡಿಸ್ಕೊಟ್ಟಿದ್ದೀನಿ. ಸರ್ ಇಷ್ಟು ದಿನ ಯಾಕೆ ವಿಳಂಬ ಆತವರು? ಯಾಕೆ ವಿಳಂಬ ಆತ? ಡಿಲೇ ಏನಿರ್ಲಿಲ್ಲ. P1 ಅಲ್ಲಿ ಅರಿಯರ್ಸ್ ಅಲ್ಲಿ ಅವ್ರದ್ದೊಂದು ತಗೊಂಡಿರ್ಲಿಲ್ಲ. ನನಗೆ ಮೊನ್ನೆ ಯಾರೋ ಬಂದು ವಿಸಿಟ್ ಮಾಡಿ ಹೇಳಿದಾಗ ಅದನ್ನ ಪಟ್ಟಂತ ತಕ್ಷಣ ಸರಿಪಡಿಸ್ಕೊಟ್ಟಿದ್ದೀನಿ ಶಿವಣ್ಣ. ಸರಿ ಸರ್, ಓಕೆ ಓಕೆ, ಆಯ್ತು. ಸರಿಪಡಿಸ್ಕೊಟ್ಟಿದ್ದೀನಿ. ಈ ತರ ಇನ್ನು ಯಾರದೇ ರಶೀದಿ ಇದ್ರು ಸಹ ಎಲ್ಲವನ್ನೂ ಸರಿಪಡಿಸಿ ಇವಲ್ ಆಗಿನ ಕಳಿಸ್ಕೊಟ್ಟಿದ್ದೀನಿ. ಸರಿ ಸರಿ, ಓಕೆ. ಇವಲ್ ಆಗಿನ ತಂಪ ತಕ್ಷಣನೇ ಅವ್ರ P1 ಅರಿಯರ್ಸ್ ಅಲ್ಲಿ ಅಷ್ಟು ಅಮೌಂಟ್ ಕಮ್ಮಿ ಆಗುತ್ತೆ. ಸರಿ ಸರಿ, ಓಕೆ. ಅದು ಬಿಟ್ರೆ ಯಾವುದೇ ರೀತಿ ಸರ್ ನಿಮ್ಮ ಪಂಚಾಯತಿ ಫೋಟೋ ಸರ್, ನಿಮ್ಮ ಪಂಚಾಯತಿ ಫೋಟೋ ಹಾಕ್ತೀನಿ. ಈಗ ಹಾಕು ಶಿವಣ್ಣ. ಮತ್ತೆ ಆಯ್ತು, ಓಕೆ 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 ಓಕೆ. ಈಗ PDO ಸಂಪರ್ಕಿಸಿದಾಗ ಈ ತರ ಆಗಿದೆ.